ಅಮ್ಮ, ನಾನು ಈ ಸ್ಟೇಜಿಗೆ ಬರೋದಕ್ಕೆ ನೀವೆಲ್ಲರೂ ಕಾರಣ. ಅಪ್ಪ, ಗೀತಾ, ದತ್ತಣ್ಣ, ನೀನು, ದೊಡ್ಡಪ್ಪ, ದೊಡ್ಡಮ್ಮ, ಎಲ್ಲರೂ. ಇಂಜಿನಿಯರಿಂಗ್ ಓದು, MBBS ಓದು ಅಥವಾ ಇದೇ ಕೆಲಸಕ್ಕೆ ಸೇರ್ಕೊಂತ ನೀನು ಯಾವತ್ತೂ ನನ್ನ ಪ್ರೆಷರೈಸ್ ಮಾಡಿಲ್ಲ. ನನಗೆ ಕಬಡ್ಡಿ ಇಷ್ಟ, ನಿನಗೆ ಏನ್ ಬೇಕಾದ್ರೆ ಮಾಡು ಅಂತ ನೀನು ಸಪೋರ್ಟ್ ಮಾಡಿದ್ದೆ. ಅದು ನನ್ನ ಮನಸ್ಸಲ್ಲಿದೆ ಅಮ್ಮ. ಎಲ್ಲ ಟೈಮಲ್ಲೂ ಎಲ್ರ ಮುಂದೆ ಎಲ್ಲರೂ ಹೆಸರು ಹೇಳೋದಕ್ಕೆ ಕಷ್ಟ ಆಗುತ್ತೆ ಅಮ್ಮ. ನನಗೆ ಈ ಪ್ರೆಸ್ ಮೀಟು ಇದೆಲ್ಲ ಸ್ವಲ್ಪ ಗಾಬರಿನೇ. ನಾನೇನು ಪ್ರಿಪೇರ್ ಆಗಿದ್ನಾ ಹಿಂಗೆ ಮಾತಾಡಬೇಕು ಅಂತ? ಅವ್ರ ಸ್ಪಾಟಲ್ಲಿ ಏನೇನೋ ಕ್ವಶನ್ ಕೇಳ್ತಾ ಇದ್ರು, ನಾನು ಇಮಿಡಿಯೇಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೆ. ಅವ್ರು ಕೇಳೋ ಪ್ರಶ್ನೆಗೆ ನಾನು ಕರೆಕ್ಟಾಗಿ ಆನ್ಸರ್ ಮಾಡಿದೀನೋ ಇಲ್ವೋ ಅನ್ನೋ ಕಡೆ ನನ್ನ ಗಮನ ಇರುತ್ತೆ. ಆ ಟೈಮಲ್ಲಿ ನಾನು ಹೀಗೆ ಮಾತಾಡಬೇಕು, ಇವ್ರ ಹೆಸರು ತಗೋಬೇಕು ಅಂತ ಯೋಚನೆ ಮಾಡೋಕ್ಕಾಗಲ್ಲಮ್ಮ. ಅಷ್ಟು ಟೈಮ್ ಇರಲ್ಲ. ಆ ಟೈಮಲ್ಲಿ ನಿನ್ನ ಹೆಸರು ತಗೊಂಡಿಲ್ಲ ಅಂದ್ರೆ ನಿನ್ನ ಇಗ್ನೋರ್ ಮಾಡ್ತಾ ಇದೀನಿ ಅಂತ ಅಲ್ಲ ಅಮ್ಮ. ಎಲ್ಲ ಅಷ್ಟೇ ಕಣೋ. ಮಗನ್ ಜೀವನದಲ್ಲಿ ತಾಯಿಗೆ ಸ್ಥಾನ ಇರೋದು ಮಗನ್ಗೆ ಮದುವೆ ಆಗಿ ಹೆಂಡತಿ ಮನೆಗೆ ಬರೋವರೆಗೂ. ಆಮೇಲೆ ಹೆಸರಿಗೆ ಮಾತ್ರ ತಾಯಿ. ಅಮ್ಮ, ಆ ಥರ ಎಲ್ಲ ನಾನು ಏನೂ ಮಾಡಿಲ್ಲ. ಸುಮ್ಮನೆ ಏನೇನೋ ಅನ್ಕೋಬೇಡ. ಗೀತಾ ಈ ಮನೆ ಸೊಸೆ. ಅವಳ ಮನೆಯವ್ರನ್ನೆಲ್ಲ ಬಿಟ್ಟು ನಮ್ಮನ್ನ ನಂಬಿ ಬಂದಿದ್ದಾಳೆ. ಅದು ಅವಳಿಗೆ ಫೀಲ್ ಆಗದೆ ಇರೋ ಥರ ನಾವು ನೋಡ್ಕೋಬೇಕಲ್ವಾ? ಅದಕ್ಕೆ ಅವಳ ಜೊತೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಒಪ್ಕೋತೀನಿ. ಹೆಣ್ಮಕ್ಳು ಗಂಡನ ಮನೆಗೆ ಬಂದಾಗ ಅಲ್ಲಿನ ರೀತಿ ನೀತಿಗೆ ಒದಗೋದು ಸ್ವಲ್ಪ ಕಷ್ಟ. ಹೌದು, ನಾವು ಅವ್ರನ್ನ ತವ್ರ ಮನೆಯಿಂದ ದೂರ ಇದ್ದೀವಿ ಅಂತ ಅನಿಸಬಾರ್ದು. ಹಾಗ ನೋಡ್ಕೊಳ್ಬೇಕು, ಅದು ನಿಜ. ಹಾಗಂತ ಹೆಣ್ಣು ಮಕ್ಕಳು ತಂದೆ ತಾಯಿಂದ ದೂರ ಇದ್ದೀವಿ ಅಂತ ತಂದೆ ತಾಯಿನ ಮರೆಯಲ್ಲ ಅಲ್ವಾ ಲಕ್ಕಿ? ಆದ್ರೆ ಅದೇ ಗಂಡು ಮಕ್ಕಳು ತಂದೆ ತಾಯಿ ಎದುರು ಓಡಾಡ್ತಿದ್ರು ತಂದೆ ತಾಯಿ ಇದ್ದಾರೆ ಅಂತ ಅನ್ಸಲ್ಲ ಅಲ್ವಾ? ಎಲ್ಲದಕ್ಕೂ ಅಮ್ಮ ಅಮ್ಮ ಅನ್ಕೊಂಡು ಅಮ್ಮನ ಹಿಂದೆ ಇರೋ ಗಂಡು ಮಕ್ಕಳು ಮದ್ವೆ ಆದ್ಮೇಲೆ ಅಮ್ಮನ ಅಗತ್ಯನೇ ಇರಲ್ಲ. ಯಾಕೆ ಅಂದ್ರೆ ಹೆಂಡತಿ ಬಂದಿರ್ತಾಳಲ್ಲ. ಎಲ್ಲೋ ದೂರ ಇದ್ರೆ ಸಹಿಸ್ಕೋಬಹುದು ಲಕ್ಕಿ, ಆದ್ರೆ ಕಣ್ಣೆದ್ರೆ ಇದ್ದು ಮನ್ಸಿಂದ ದೂರ ಆದ್ರೆ ಸಹಿಸ್ಕೊಳಕ್ಕಾಗಲ್ಲ. ಅಮ್ಮ, ನೀ ನನಗೋಸ್ಕರ ಎಷ್ಟೊಂದೆಲ್ಲ ಮಾಡಿದ್ಯಾ. ನಾನು ಯಾವತ್ತೂ ಮರ್ತಿಲ್ಲ, ಮರೆಯೋದೂ ಇಲ್ಲ. ಗೀತಂಗೋಸ್ಕರ ನೀನು ಯಾವತ್ತೂ ದೂರ ಮಾಡ್ಕೊಳ್ಳಲ್ಲಮ್ಮ. ನೀ ನನಗೆ ಮುಖ್ಯ. ಹೇಗಿತ್ತಾ? ಕಾಫಿಗೆ ಹೋಗೋಣ? ನಂಗೆ ಕಾಫಿ ಬೇಡ ಕಣೆ, ನಾನು ಟಾಪಿಕ್ಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. oops, ಸಾರಿ ಟು ಡಿಸ್ಟರ್ಬ್ ಯು. ಯು ಕ್ಯಾರಿ ಆನ್, ನಾನು ಆಮೇಲೆ ಸಿಗ್ತೀನಿ. ಕೂತ್ಕೊಳ್ಳೆ, ನಿನ್ ಜೊತೆ ಮಾತಾಡ್ತಿದ್ರೆ ನಂಗೆ ಮಾತಾಡೋದಕ್ಕೆ ವಿಷಯಗಳು ಸಿಗುತ್ತೆ. ಓಕೆ, ಸೊ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ಯಾ? ಜೀವನದಲ್ಲಿ ನಾವೆಲ್ಲರೂ ಒಂದು ಪ್ಲಾನ್ ಅಂತ ಮಾಡ್ಕೊಂಡಿರ್ತೀವಲ್ವಾ. 25ನೇ ವಯಸ್ಸೊಳಗಡೆ ಓದ್ ಮುಗಿಸ್ಬೇಕು, 30 ಅನ್ನೋ ಅಷ್ಟರಲ್ಲಿ ಮದ್ವೆ, ಮನೆ, ಒಂದು ಕಾರು ಇದೆಲ್ಲ ಆಗಿರ್ಬೇಕು. 35ಕ್ಕೆ ಮಕ್ಕಳು, 40ಕ್ಕೆ ಮಕ್ಕಳು ಫ್ಯೂಚರ್ಗೋಸ್ಕರ ಸೇವಿಂಗ್ಸು, 60 ಆಯ್ತು ಅಂದ್ರೆ ರಿಟೈರ್ಮೆಂಟ್. ಹೀಗೆ ನಾಳೆ ಬಗ್ಗೆ ಯೋಚನೆ ಮಾಡ್ತಾನೆ ಜೀವನ ಕಳೆದ್ಬಿಡ್ತೀವಿ. ಈಗ ನಾವ್ ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಜೀವನ ಕಳಿಬೇಕಾ ಅಥವಾ ಇವತ್ತು ನಮ್ದು ಅಂತ ಬಾಳ್ಬೇಕಾ? ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಬೇಡ ಕಣೆ, ನಾಟ್ ದ್ಯಾಟ್ ಗ್ರೇಟ್. ಬೇಕಾದ್ರೆ ಇನ್ನೊಂದ್ಸತಿ ಯಾವಾಗ್ಲಾರು ಮಾತಾಡು. ಆದ್ರೆ ಇವತ್ತು ಮೋಟಿವೇಟ್ ಆಗೋದಕ್ಕೆ ಯಾರು ಒಬ್ರು ಇರ್ತಾರಲ್ಲ, ಅಂತವ್ರ ಬಗ್ಗೆ ಮಾತಾಡು.
ಮೋಟಿವೇಟ್ ಮಾಡೋ ಹಾಗೆ ಯಾರ ಬಗ್ಗೆ ಮಾತಾಡ್ಲಿ? ನೋಡು, ಒಂದು ಚಿಕ್ಕ ಊರಿಂದ ಚಿಕ್ಕ ವಯಸ್ಸಿಂದ ಬೆಳಿತಾ ಬೆಳಿತಾ ಒಂದ್ ಗೋಲ್ ಇಟ್ಕೊಂಡು ಅದ್ರ ಬಗ್ಗೆನೆ ಕನ್ಸ್ ಕಟ್ಕೊಂಡು ಅದನ್ನ ಅಚೀವ್ ಮಾಡ್ತಾರ ನೋಡು, ಅಂತವ್ರ ಬಗ್ಗೆ ಮಾತಾಡು. ಆ ಥರದವ್ರು ಯಾರಿದ್ದಾರೆ? ಅಯ್ಯೋ ದಡ್ಡಿ, ಯೋರ್ ಹಸ್ಬೆಂಡ್ ಲಕ್ಕಿ. ಲಕ್ಕಿ ಅವರಾ? ಅವ್ರು ಇವಾಗ ಕಬಡ್ಡಿ ಲೀಗ್ ಸೆಲೆಕ್ಟ್ ಆಗಿದ್ದಾರೆ. ಈಸ್ ಅಚೀವ್ ಸೋ ಬೇಗ್. ಎಲ್ರ ಗಮನ ಇವಾಗ ಅವ್ರ ಮೇಲಿದೆ. ಇಂಥ ಟೈಮಲ್ಲಿ ನೀನ್ ಅವ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರತ್ತೆ. ಟಾಪಿಕ್ ಏನೋ ಚೆನ್ನಾಗೇ ಇದೆ ಕಣೆ, ಆದ್ರೆ ನಾನೇ ಅವ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಯಾಕೆ ಚೆನ್ನಾಗಿರಲ್ಲ? ಜನ ಇವಳು ಗಂಡನ ಬಗ್ಗೆನೆ ಕೊಚ್ಕೋತಿದ್ದಾಳೆ ಅಂತ ಅನ್ಕೊಳಲ್ವಾ? ಓ, ನೀನ್ ಆತರ ಯಾಕೆ ಅನ್ಕೋತೀಯಾ? ಇಷ್ಟೆಲ್ಲ ಸಾಧನೆ ಮಾಡಿನು ಹೆಂಡತಿ ಗಂಡನ ಬಗ್ಗೆ ಏನು ಮಾತಾಡ್ಲಿಲ್ಲ ಅಂದ್ರೆ ನಿಮ್ಮಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಜನ ಮಾತಾಡ್ಕೋತಾರಪ್ಪ. ಇಲ್ಲ ಇಲ್ಲ, ಜನ ಹಾಗ ಅನ್ಕೋಬಾರ್ದು. ನಮ್ಮಿಬ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗೇ ಇದೆ. ಮತ್ ಹಾಗಿದ್ರೆ ಅವ್ರ ಬಗ್ಗೆನೆ ಮಾತಾಡೆ. ಮಾತಾಡಿದ್ರೆ ಚೆನ್ನಾಗಿರುತ್ತಾ ಅನು? ಇನ್ನು ಕೇಳ್ತಿದ್ಯಲ್ಲೇ ದಡ್ಡಿ, ಅವ್ರನ್ನ ನೀನು ತುಂಬಾ ಹತ್ರದಿಂದ ನೋಡಿದ್ಯಾ, ಅವ್ರ ಬಗ್ಗೆ ನೀನು ಫುಲ್ ಡೀಟೇಲ್ಸ್ ಗೊತ್ತಿದೆ. ನೀನು ಅವ್ರ ಬಗ್ಗೆ ಮಾತಾಡಿದ್ರೆ ಮೇ ಬಿ 4 ಜನರಿಗೆ ಅದರಿಂದ ಇನ್ಸ್ಪೈರು ಆಗ್ಬೋದು. ಸೊ ಯು ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಲಕ್ಕಿ. ಡನ್. ಇವತ್ತು ನಾನು ಲಕ್ಕಿಯವ್ರ ಬಗ್ಗೆನೇ ಮಾತಾಡ್ತೀನಿ. ಲಕ್ಕಿಯವ್ರ ಬಗ್ಗೆ ಮಾತಾಡೋದಕ್ಕೆ ಪ್ರಿಪರೇಷನ್ ಏನೂ ಬೇಕಾಗಿಲ್ಲ. ಕಣ್ಣು ಮುಚ್ಕೊಂಡು ಮನ್ಸಲ್ಲಿರೋದು ಹೇಳಿದ್ರೆ ಆಗೋಯ್ತು. ಸೂಪರ್ ಗೀತಾ, ಗುಡ್ ಲಕ್. ನಮಸ್ಕಾರ ಬೆಂಗಳೂರು, ನೀವ್ ಕೇಳ್ತಾ ಇದ್ದೀರಾ 92.7 ಬಿಗ್ FM. ಯೋಚನೆ ಯಾಕೆ, ಚೇಂಜ್ ಓಕೆ. ಲೈಫು ಇಷ್ಟೇನೆ ಕಾರ್ಯಕ್ರಮದಲ್ಲಿ RJ ಜಾನು ನಿಮ್ ಜೊತೆ ನಾನು. ಪ್ರತಿ ವೀಕೆಂಡ್ ಅಲ್ಲೂ ನಿಮ್ ಜೊತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಿರ್ತೀನಿ. ಸಂಬಂಧಗಳ ಬಗ್ಗೆ ಮಾತಾಡ್ತೀನಿ, ಪ್ರೀತಿ ಬಗ್ಗೆ ಮಾತಾಡ್ತೀನಿ. ಆದ್ರೆ ಇವತ್ತು ಏನಾದ್ರೂ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾತಾಡ್ಬೇಕು ಅಂತ ಅನ್ಕೋತಿದ್ದೆ. ಆಗ ನನ್ನ ಫ್ರೆಂಡ್ ಬಂದು ಒಂದು ಐಡಿಯಾ ಕೊಟ್ಲು. ಅವಳಿಗೆ ಥ್ಯಾಂಕ್ಸ್ ಹೇಳ್ತಾ ವಿಷಯನ ಶುರು ಮಾಡ್ತೀನಿ. ಜೀವನದಲ್ಲಿ ನಮ್ಗೆ ಎಷ್ಟೇ ಅವಕಾಶಗಳಿದ್ರೂ ಪರಿಸ್ಥಿತಿಗೆ ಕಟ್ಟಬಿದ್ದು ನಮಗೇನ್ ಇಷ್ಟ ಇಲ್ಲ ಅದೇ ಕೆಲ್ಸನ ಮಾಡ್ತಿರ್ತೀವಿ. ಆಗ ಕೆಲ್ಸದ ಬಗ್ಗೆ ನಿರಾಸಕ್ತಿ, ಬೇಜಾರು ಎಲ್ಲ ಶುರುವಾಗುತ್ತೆ. ಇನ್ಮೇಲೆ ನನ್ನ ಕೈಲಿ ಕೆಲಸ ಮಾಡೋದಕ್ ಆಗೋದಿಲ್ಲ ಅನ್ಸಕ್ ಶುರು ಆಗುತ್ತೆ. ಆದ್ರೆ ಇದನ್ನೆಲ್ಲ ಮೀರಿ ನನಗೇನ್ ಬೇಕು ನಾನು ಅದನ್ನೇ ಮಾಡ್ತೀನಿ ಅಂತ ಹೊರಟೋರು ಮನಸ್ಸನ್ನ ಹೇಗ್ ಪ್ರಿಪೇರ್ ಮಾಡ್ಕೋಬೇಕು, ಕಷ್ಟಗಳನ್ನ ಹೇಗ್ ಎದುರಿಸ್ಬೇಕು ಅನ್ನೋದನ್ನ ಇನ್ನೊಬ್ರು ಹೇಳೋದನ್ನ ಕೇಳಿ ನಾವು ಕಲಿತೀವಿ. ಆದ್ರೆ ಇವತ್ತು ಒಂದು ಲೈವ್ ಎಕ್ಸಾಂಪಲ್ ಮೂಲಕ ನಾನ್ ನಿಮ್ಗೆ ಇದನ್ನ ತಿಳಿಸೋದಕ್ಕೆ ಹೊರಟಿದ್ದೀನಿ. ನಮ್ಮ ಮಧ್ಯಾಹ್ನ ಇರೋಂಥ ಒಬ್ಬ ವ್ಯಕ್ತಿಯ ಬದುಕು, ಹೋರಾಟ, ಸಾಧನೆ ಇದೆಲ್ಲವನ್ನ ನಿಮ್ಮ ಎದುರುಗಡೆ ತೆರೆದಿಡ್ತೀನಿ. ಆ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಮೆಲ್ರಿಗೂ ಇದ್ದೇ ಇರುತ್ತೆ. ನಿಮ್ಮನ್ನ ಜಾಸ್ತಿ ಕಾಯಿಸೋದಿಲ್ಲ. ಚಿಕ್ಕ ವಯಸ್ಸಿಂದಾನು ಒಂದು ಆಟವನ್ನ ಪ್ರೀತಿಸ್ತಾ ಅದನ್ನ ಆಡ್ತಾ ಬೆಳೀತಾ ಬೆಳೀತಾ ಆ ಆಟನ ಮೈಗೂಡಿಸ್ಕೊಂಡು ಅದರಲ್ಲೇ ಸಾಧನೆ ಮಾಡಿರುವಂತ ವ್ಯಕ್ತಿಯವರು ಲಕ್ಕಿ ಅಲಿಯಾಸ್ ಲಕ್ಷ್ಮಣ್ ನರಸಿಂಹ ಅವರು. ನಮ್ಮ ಕರ್ನಾಟಕದ ಹೆಮ್ಮೆಯ ಕಬಡ್ಡಿ ಪ್ಲೇಯರ್ ಇವರು. ಕಬಡ್ಡಿ ಲೀಗ್ ನಲ್ಲೂ ಕೂಡ ಹೈಯೆಸ್ಟ್ ಬಿಡ್ ಪಡ್ಕೊಂಡಿರುವಂತ ಪ್ಲೇಯರ್ ಇವರು. ನಮ್ಗೆ ಇವ್ರ ಸಕ್ಸಸ್ ಕಾಣಿಸುತ್ತೆ, ಆದ್ರೆ ಅದ್ರ ಹಿಂದೆ ಅವ್ರು ಪಟ್ಟಿರೋ ಕಷ್ಟ, ಜರ್ನಿಲಿ ಅನುಭವಿಸಿರೋ ನಿರಾಸೆ ಇದ್ಯಾವುದು ಗೊತ್ತಾಗೋದಿಲ್ಲ. ಅದ್ರ ಬಗ್ಗೆನೇ ನಾನು ಇವತ್ತು ಮಾತಾಡೋದಕ್ಕೆ ಹೊರಟಿರೋದು. ನೀವು ಯಾವತ್ತಾದ್ರೂ ಈ ತರ ಕಷ್ಟಗಳನ್ನ ಅನುಭವಿಸಿ ಅದನ್ನ ಮೆಟ್ಟಿ ನಿಂತು ಸಾಧನೆ ಮಾಡಿದೀರಾ? ನಿಮ್ಮ ಸಕ್ಸಸ್ ಸ್ಟೋರಿನ ನನ್ನ ಜೊತೆ ಹಂಚ್ಕೊಳ್ಳಿ. ನಂಬರ್ ಗೊತ್ತು ತಾನೆ, 9136470927. ತಕ್ಷಣ ನನಗೆ ಮೆಸೇಜ್ ಅಥವಾ ಕಾಲ್ ಮಾಡಿ ನನಗೆ ನಿಮ್ಮ ಕಥೆನ ಹೇಳಿ. ಜೊತೆಗೆ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ಕೂಡ ಬರ್ತಾ ಇದೆ, ಕೇಳ್ಕೊಂಡು ಬೇಗ ವಾಪಸ್ ಬಂದ್ಬಿಡಿ. ಲಕ್ಕಿ ಇಲ್ಲಿ ಕುತ್ಕೊಂಡು ಏನೋ ಮಾಡ್ತಿದ್ಯಾ? ಗೀತಾ ಪ್ರೋಗ್ರಾಮ್ ಕೇಳಲ್ವಾ? ಸ್ಟಾರ್ಟ್ ಆಗೋಯ್ತಾ? ಅಯ್ಯೋ ನಿನ್ನ ಸ್ಟಾರ್ಟ್ ಆಯ್ತು ಅವಾಗ್ಲೇ. ಇವತ್ತಿನ ಟಾಪಿಕ್ ಏನು ಗೊತ್ತಾ? ಏನು? ನಿನ್ ಬಗ್ಗೆನೇ ಕಣೋ. ನನ್ ಬಗ್ಗೆ? ಬಾ ಕೇಳೋಣ. ಆಹಾ, ಈ ಸಾಂಗ್ ಕೇಳ್ಕೊಂಡು ನಾನಂತೂ ಬೇರೆದೇ ಲೋಕಕ್ಕೆ ಹೊರಟೋಗಿದ್ದೆ. ಬಟ್ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಲಕ್ಕಿಯವರು ಇವಾಗ ಕಬಡ್ಡಿಯಲ್ಲಿ ದೊಡ್ಡ ಸ್ಟಾರ್ ಆಗಿದ್ದಾರೆ. ಅವ್ರ ಆಯ್ಕೆ ಮಾಡ್ಕೊಂಡಿರೋ ಆಟದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ. ಆದ್ರೆ ಅವರ ಸಾಧನೆಯ ದಾರಿ ಸುಲಭವಾಗಿರ್ಲಿಲ್ಲ. ಅವರು ಬೇರೆಯವ್ರ ತರ ಎಂಜಿನಿಯರು, ಡಾಕ್ಟರು ಆಗಿ ಒಳ್ಳೆ ಸಂಬಳ ತಗೊಂಡು ವಾರದ 5 ದಿನ ಕೆಲಸ ಮಾಡಿ ವೀಕೆಂಡ್ ಅಲ್ಲಿ ಹೊರಗೆ ಸುತ್ತಾಡ್ಬೋದಿತ್ತು. ಆದ್ರೆ ವಾರದ 7 ದಿನ ತಮ್ಮ ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಪಡ್ತಾರೆ.
ತಮ್ಮ ಎದುರುಗಡೆ ಬರೋ ನಿರಾಸೆಗಳನ್ನ ಮೆಟ್ಟು ನಿಲ್ತಾರೆ. ಸಾಧನೆ ಮಾಡೋರ್ಗೆ ಇದೆಲ್ಲ ಸಹಜಾನೇ. ಜೀವನದಲ್ಲಿ ನಾವು ಅನ್ಕೊಂಡ ಹಾಗೆ ಯಾವಾಗ್ಲೂ ಆಗೋದಿಲ್ವಂತೆ. ನಾವ್ ಏನ್ ಬೇಕು ಅದನ್ನ ಹಠ ತೊಟ್ಟು ಕಷ್ಟಪಟ್ಟು ಮಾಡ್ದಾಗ ಮಾತ್ರ ಅದ್ ನಮ್ಗೆ ಒಲಿಯೋದು. ಜೀವನದಲ್ಲಿ ಪರೀಕ್ಷೆ ಎದುರಾಗೋದು ಇದೇ ಕಾರಣಕ್ಕೆ. ನಾವ್ ಎಷ್ಟು ಗಟ್ಟಿಯಾಗಿದ್ದೀವಿ, ನಾವ್ ಸಾಧಿಸ್ಬೇಕು ಅನ್ನೋದ್ರ ಕಡೆ ಎಷ್ಟು ಕಷ್ಟ ಪಡ್ತಿದೀವಿ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ. ಈ ಪರೀಕ್ಷೆಯಲ್ಲಿ ಲಕ್ಕಿ ಅವ್ರು ಪಾಸ್ ಆಗಿದ್ದಾರೆ. ಇದೇ ರೀತಿ ಸುಮಾರು ಜನ ನಮ್ಮ ಮಧ್ಯ ಇರೋರು ಪಾಸ್ ಆಗಿರ್ತಾರೆ ಅಂತ ಸ್ಟೋರಿಗಳನ್ನ ನನ್ನ ಜೊತೆ ಇವತ್ತು ಹಂಚ್ಕೋತಾರೆ. ಆದ್ರೆ ಆ ಸ್ಟೋರಿಗಳನ್ನ ಕೇಳಕ್ಕಿಂತ ಮುಂಚೆ ಒಂದ್ ಸಖತ್ತಾಗಿರೋ ಹಾಡ್ನ ಕೇಳ್ಕೊಂಬನ್ನಿ. ಇವತ್ತಿನ ಮೊದಲನೇ ಕಾಲರ್ ಲೈನ್ ಅಲ್ಲಿ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಕೀರ್ತಿ ಅವರೇ ಹೇಳಿ. ಹಲೋ ಮೇಡಮ್, ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ಏನ್ ಮಾಡ್ಕೊಂಡಿದ್ದೀರಾ? ಮೇಡಮ್, ನಾನು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ದೀನಿ ಮೇಡಮ್. ಮಧ್ಯಾಹ್ನ 2 ಗಂಟೆಯಿಂದ ನೈಟ್ 9 ಗಂಟೆವರೆಗೂ ಕೆಲಸ ಮಾಡ್ತೀನಿ ಮೇಡಮ್. ವಾವ್, ಒಬ್ಬ ಹೆಣ್ಣು ಮಗಳಾಗಿ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತು. ನೀವ ಕೆಲಸ ಮಾಡ್ತಿದ್ದೀರಾ, ಅದಕ್ಕೆ ಒಂದು ದೊಡ್ಡ ಸೆಲ್ಯೂಟ್. ಜೊತೆಗೆ ನಿಮ್ಗೂ ಕನ್ಸುಗಳಿರುತ್ತೆ ಅಲ್ವಾ? ಆ ಕನಸುಗಳನ್ನ ನೀವ್ ಹೇಗ್ ಸಹಕಾರ ಮಾಡ್ಕೋತಿದ್ದೀರಾ? ಮಾರ್ನಿಂಗ್ ಕಾಲೇಜ್ಗೆ ಹೋಗ್ತೀನಿ ಮೇಡಮ್. ನನ್ನ ಕನಸು MBA ಮಾಡಬೇಕು ಅಂತ. ವೆರಿ ಗುಡ್. ಹೀಗೆ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಗಿಟ್ಟಿಸ್ಕೊಳ್ಳಿ. ಅಲ್ಲ, ಎಜುಕೇಶನ್ ಕಂಟಿನ್ಯೂ ಮಾಡಿ ಒಳ್ಳೆ ಕೆಲಸನೇ ಮಾಡ್ಬೋದಿತ್ತಲ್ವಾ? ನಮ್ಗೆ ಈ ಅದೃಷ್ಟ ಎಲ್ಲಿದೆ ಮೇಡಮ್? ಅಪ್ಪ ಬಾಡಿಗೆ ಆಟೋ ಓಡಿಸ್ತಾರೆ. ಅದ್ರಲ್ಲಿ ಬರೋ ದುಡ್ಡು ಕುಡಿಯೋಕ್ಕೆ ಜೂಜಾಡೋಕ್ಕೆ ಸರಿ ಹೋಗುತ್ತೆ ಅವ್ರಿಗೆ. ಅಮ್ಮ ಸಂಸಾರ ಸಾಗಿಸ್ಬೇಕಲ್ವಾ? ಮದ್ವೆ ಫಂಕ್ಷನ್ಗೆ ಹೋಗಿ ಎಲೆ ಎತ್ತೋದು, ಗುಡ್ಸೋದು, ತೊಳೆಯೋದು, ಇದರಿಂದ ಬಂದಿದ್ದ ಹಣದಿಂದ ಸಂಸಾರ ಸಾಕ್ತಿದೆ. ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಮೇಡಮ್. SLCಯಲ್ಲಿ 90% ತಗೊಂಡ್ರು ಮನೆಯಲ್ಲಿ ಕಾಲೇಜ್ ಸೇರ್ಸಕ್ಕೆ ದುಡ್ಡಿಲ್ಲ ಮೇಡಮ್. ಹಾಗಂತ ನಿಮ್ MBA ಕನ್ಸನ್ನ ನೀವು ಕೈ ಬಿಟ್ಟಿಲ್ಲ ತಾನೆ? ಇಲ್ಲ ಮೇಡಮ್, ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ತೀನಿ. ಮಾರ್ನಿಂಗ್ ಅಲ್ಲಿ ಹೋಗ್ತೀನಿ, ಹಾಫ್ ಡೇ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತೀನಿ ಮೇಡಮ್. ನಾನು ಸಂಪಾದನೆ ಮಾಡಿದ ದುಡ್ಡಲ್ಲಿ ಅರ್ಧ ಮನೆಗೆ ಕೊಡ್ತೀನಿ, ಇನ್ನು ಅರ್ಧ ನಾನು ಓದಿಗಂತ ಸೇವ್ ಮಾಡ್ಕೊತೀನಿ ಮೇಡಮ್. MBA ಮಾಡ್ಬೇಕಂದ್ರೆ ತುಂಬಾ ದುಡ್ಡು ಬೇಕಲ್ಲ ಮೇಡಮ್, ಅದಕ್ಕೆ ಈಗ್ಲಿಂದನೇ ಕೂಡಿಡ್ತಾ ಇದ್ದೀನಿ. ಕೀರ್ತಿ ಅವರೇ, ನಿಮ್ಮ ಛಲ ನೋಡ್ತಾ ಇದ್ರೆ ನೀವು ಖಂಡಿತವಾಗ್ಲೂ ಈ ಕೆಲಸ ಮಾಡ್ತಿರೋದ್ರ ಜೊತೆಗೆ ಎಜುಕೇಶನ್ ಕಂಪ್ಲೀಟ್ ಮಾಡಿ ಮುಂದಕ್ಕೆ ಒಳ್ಳೆ ಕೆಲಸ ಗಿಟ್ಟಿಸ್ಕೋತೀರಾ ಅನ್ನೋ ನಂಬಿಕೆ ನನಗ್ ಬರ್ತಾ ಇದೆ. ಖಂಡಿತವಾಗ್ಲೂ ಅದು ಸಾಧ್ಯ ಆಗತ್ತೆ. ಆದ್ರೆ ಅದು ಸಾಧ್ಯ ಆದ್ಮೇಲೆ ನನಗೋಸ್ಕರ ನೀವೊಂದ್ ಕೆಲಸ ಮಾಡ್ಬೇಕು. ಏನ್ ಹೇಳಿ ಮೇಡಮ್, ಏನ್ ಮಾಡ್ಬೇಕಾಗ? ನಿಮ್ ಹಾಗೇನೆ ಓದಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ತುಂಬಾ ಜನ ಕಷ್ಟ ಪಡ್ತಾ ಇರ್ತಾರೆ. ನಿಮಗ್ ಕೆಲ್ಸ ಸಿಕ್ಮೇಲೆ ಇಂಥವ್ರನ್ನ ಹುಡುಕಿ ನಿಮ್ ಕೈಲಾದಷ್ಟು ಸಹಾಯ ಮಾಡಿ, ಅಷ್ಟೇ ಸಾಕು. ಖಂಡಿತ ಮಾಡ್ತೀನಿ ಮೇಡಮ್. ನಿಮ್ಮ ಈ ನಿರ್ಧಾರ ಯಾವತ್ತೂ ಬದಲಾಗೋದ್ ಬೇಡ. ಈ ಛಲನ ಬಿಡ್ಬೇಡಿ, ಯಾವತ್ತೂ ಬದಲಾಗ್ಬೇಡಿ. ಹೀಗೆ ಮುಂದುವರಿತಾ ಇರಿ. ನಿಮ್ಮ ಫ್ಯೂಚರ್ಗೆ ಆಲ್ ದ ವೆರಿ ಬೆಸ್ಟ್. ಜೊತೆಗೆ ನನ್ಗೆ ಇನ್ನೊಂದು ವಿಷಯ ಹೇಳಿ. ಇಷ್ಟೆಲ್ಲ ಕಷ್ಟಗಳಿದ್ರೂನು ನಾನ್ ಸಾಧನೆ ಮಾಡ್ತೀನಿ ಅಂತ ಹೆಜ್ಜೆ ಇಡ್ತಿದ್ದೀರಲ್ಲ, ಇದಕ್ಕೆಲ್ಲ ನಿಮ್ಮನ್ನ ಯಾರು ಇನ್ಸ್ಪೈರ್ ಮಾಡ್ತಾರೆ? ಲಕ್ಕಿ ಅವ್ರು ಮೇಡಮ್, ನಾನು ಅವ್ರ ದೊಡ್ಡ ಫ್ಯಾನ್ ಮೇಡಮ್. ಕಬಡ್ಡಿಯಿಂದ ತೆಗ್ದಾಕ್ಬಿಟ್ರಲ್ಲ ಮೇಡಮ್, ತುಂಬಾ ಬೇಜಾರಾಯ್ತು ಮೇಡಮ್. ಅವ್ರು ಇನ್ನು ಆಡೋದೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಈಗ ಮತ್ತೆ ಕಬಡ್ಡಿ ಆಡ್ತಿದ್ದಾರೆ, ಬೆಸ್ಟ್ ಪ್ಲೇಯರ್ ಆಗಿದೆ, ತುಂಬಾ ಖುಷಿ ಆಗ್ತಿದೆ ಮೇಡಮ್. ಮತ್ತೆ ಆಟ ಹಿಡ್ದು ಸಾಧಿಸ್ಲೇಬೇಕು ಅಂತ ಅವ್ರು ನೋಡೇ ಕಲ್ತಿದ್ದು ಮೇಡಮ್. ನಿಜವಾಗ್ಲೂ ಅವರೇ ನನ್ಗೆ ಇನ್ಸ್ಪಿರೇಷನ್ ಮೇಡಮ್. ಥ್ಯಾಂಕ್ ಯು ಕೀರ್ತಿ ಅವರೇ. ಲಕ್ಕಿ ಅವ್ರನ್ನ ನೋಡಿ ನೀವ್ ಇನ್ಸ್ಪೈರ್ ಆಗಿರ್ಬೋದು, ಆದ್ರೆ ನಮ್ಮಿಬ್ರ ಮಾತುಕತೆ ಕೇಳಿ ಇವತ್ತು ಎಷ್ಟು ಜನ ಇನ್ಸ್ಪೈರ್ ಆಗಿರ್ತಾರೆ ಅಂತ ನಿಮ್ಗೆ ಐಡಿಯಾ ಇಲ್ಲ. ಇದೇ ರೀತಿ ಛಲ ಬಿಡದೆ ಮುಂದೆ ಸಾಧನೆ ಮಾಡ್ತಾ ಇರಿ, ನಿಮ್ಗೆ ಒಳ್ಳೇದಾಗತ್ತೆ. ಇನ್ನಷ್ಟು ಜನರನ್ನ ಇನ್ಸ್ಪೈರ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಕೇಳಿದ್ರಲ್ಲ, ಸಾಧನೆ ಮಾಡ್ಬೇಕು ಅಂತ ನಾವ್ ಒಂದ್ಸತಿ ನಿರ್ಧಾರ ಮಾಡಿದ್ರೆ ಎಷ್ಟೇ ಕಷ್ಟ ಇರ್ಲಿ, ಪರಿಸ್ಥಿತಿ ಹೇಗೆ ಇರ್ಲಿ, ಅದೆಲ್ಲ ಯಾವ್ದು ಮ್ಯಾಟ್ರೇ ಆಗಲ್ಲ ಅಂತ. ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಇವಾಗ ನಮ್ಗೆ ಕಾಲ್ ಮಾಡಿರೋ ಕೀರ್ತಿ ಅವರು. ಒಂದು ಹೆಣ್ಣು ಮಗಳಾಗಿ ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡ್ಕೊಂಡು
ತನ್ನ ಓದಿನ ಖರ್ಚನ್ನ ಅವಳೇ ನಿಭಾಯಿಸ್ಕೊಂಡು ಮನೆ ಖರ್ಚನ್ನು ನಿಭಾಯಿಸ್ಕೊಂಡು ಎಲ್ಲವನ್ನೂ ಅವಳೇ ಮಾಡ್ತಿದ್ದಾಳೆ. ಅವಳ ಛಲ, ಅವಳ ಧೈರ್ಯ ಯಾವಾಗ್ಲೂ ಹೀಗೆ ಇರ್ಲಿ. ನಿಮಗೂ ಇದು ಒಂದು ಇನ್ಸ್ಪಿರೇಷನ್ ಆಗ್ಲಿ. ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ ಯಾವಾಗ್ಲೂ ಆ ಹುಡುಗಿ ಮೇಲಿರ್ಲಿ. ಕೇಳ್ತಾ ಇದ್ದೀರಾ 92.7 ಬಿಗ್ FM. ಯೋಚನೆ ಯಾಕೆ, ಚೇಂಜ್ ಓಕೆ, ಲೈಫ್ ಇಷ್ಟೇನೆ ಕಾರ್ಯಕ್ರಮದಲ್ಲಿ RJ ಜಾನು ನಿಮ್ ಜೊತೆ ನಾನು. ಒಂದ್ ಸೂಪರ್ ಆಗಿರೋ ಹಾಡು ಕೇಳ್ಕೊಂಡು ಬೇಗ ವಾಪಸ್ ಬಂದ್ಬಿಡಿ. ದತ್ತಣ್ಣ, ನಮ್ಮ ಲೈಫಲ್ಲಿ ಬರೋ ಕಷ್ಟನ ನಾವು ತುಂಬ ದೊಡ್ಡದು ಅಂತ ಅನ್ಕೊಬಿಡ್ತೀವಿ. ನೋಡಿದ್ಯಾ, ಬೇರೆಯವ್ರ ಲೈಫಲ್ಲಿ ಎಂಥ ದೊಡ್ಡ ದೊಡ್ಡ ಕಷ್ಟಗಳಿರುತ್ತೆ. ಆದರೂ ಆ ಥರ ಕಷ್ಟಪಡ್ತಿರೋರಿಗೆಲ್ಲ ನೀನೊಂಥರ ಇನ್ಸ್ಪಿರೇಷನ್ ಕಣೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಲಕ್ಕಿ ಅವ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಕೀರ್ತಿ ಅವ್ರ ಹತ್ರ ಮಾತಾಡದ್ಮೇಲೆ ನಾನು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಆದ್ರೆ ಖುಷಿ ವಿಷಯ ಏನಪ್ಪಾ ಅಂತಂದ್ರೆ, ಇವರ ಸಾಧನೆಯನ್ನ ನೋಡಿ ಇನ್ಸ್ಪೈರ್ ಆಗಿ ಇನ್ನಷ್ಟು ಜನ ನಾವು ಸಾಧಿಸ್ತೀವಿ ಅಂತ ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಥ್ಯಾಂಕ್ ಯು ಲಕ್ಕಿ ಅವರೇ. ಹೀಗೆ ಇನ್ನಷ್ಟು ಜನರನ್ನ ಇನ್ಸ್ಪೈರ್ ಮಾಡ್ತಾ ಇರಿ, ಇನ್ನಷ್ಟು ಜನ ಸಾಧನೆ ಮಾಡೋ ಹಾಗೆ ಮಾಡ್ತಾ ಇರಿ. ಅಂಡ್ ಇದೇ ತರ ಇನ್ನಷ್ಟು ಇನ್ಸ್ಪೈರಿಂಗ್ ವಿಷಯಗಳನ್ನ ತಗೊಂಡು ನಾನು ನೆಕ್ಸ್ಟ್ ಶೋನಲ್ಲಿ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಬರ್ತೀನಿ. ಅಲ್ಲಿ ತನಕ ಎಲ್ರು ಖುಷಿಯಾಗಿರಿ, ನಗ್ತಾ ಇರಿ. 92.7 ಬಿಗ್ FM ಕೇಳ್ತಾ ಇರಿ. ಯೋಚನೆ ಯಾಕೆ, ಚೇಂಜ್ ಓಕೆ, ಲೈಫ್ ಇಷ್ಟೇನೆ ಕಾರ್ಯಕ್ರಮದಲ್ಲಿ RJ ಜಾನು ನಿಮ್ ಜೊತೆ ನಾನು. ಹಲೋ ಅಮ್ಮ, ಇವತ್ತು FM ಕೇಳಿದ್ಯಾ? ಮನೇಲೆ ಕುತ್ಕೊಂಡಿರ್ತೀಯ ತಾನೆ, ಕೇಳೋದಕ್ಕೇನೋ? ಇವತ್ತು FM ಅಲ್ಲಿ ಗೀತಾ ಲಕ್ಕಿ ಬಗ್ಗೆನೇ ಮಾತಾಡಿದ್ಲು. ಫುಲ್ ಪ್ರೋಗ್ರಾಮ್ ಅವನ ಬಗ್ಗೆನೇ ಇತ್ತಮ್ಮ. ಎಷ್ಟು ಜನ ಕಾಲ್ ಮಾಡಿದ್ರು ಗೊತ್ತಾ? ಕಾಲ್ ಮಾಡಿದವರೆಲ್ಲ ಲಕ್ಕಿ ಅವರೇ ನನಗೆ ಇನ್ಸ್ಪಿರೇಷನ್ ಅಂತ ಎಲ್ಲ ಹೇಳಿದ್ರು. ಕತೆ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಗೀತನ್ನ ಹೋಗ್ಲಿದ್ದು ಅವಳ ಬಗ್ಗೆ ಸಾಫ್ಟ್ ಕಾರ್ನರ್ ಬಂದ್ಬಿಟ್ರೆ ಹಂಗ್ ಗೊತ್ತೀಯೇನಮ್ಮ? ಹೇ ಗೀತಾ, ವಾಟ್ ಅ ಶೋ ಮ್ಯಾನ್, ಟೂ ಗುಡ್, ವೆರಿ ನೈಸ್. ಥ್ಯಾಂಕ್ ಯು. ಆದ್ರೆ ಕ್ರೆಡಿಟ್ಸ್ ಎಲ್ಲ ನಿಂಗೆ ಸೇರ್ಬೇಕು. ವಿಷಯ ಹೇಳಿದ್ ನೀನೇ ಅಲ್ವಾ? ನಾನು ಈ ಟಾಪಿಕ್ ಎಲ್ರಿಗೂ ಇಮೋಷನಲ್ ಆಗಿ ಕನೆಕ್ಟ್ ಆಗತ್ತೆ ಅಂತ ಅನ್ಕೊಂಡೆ. ಹಾಗೆ ಆಯ್ತು ನೋಡು. ಇನ್ಫ್ಯಾಕ್ಟ್ ತುಂಬಾ ಜನ ಕಾಲರ್ಸ್ ಇದ್ರು ಕಣೆ, ಎಲ್ರೂ ಕನೆಕ್ಟ್ ಮಾಡಕ್ ಆಗ್ಲಿಲ್ಲ, ಸಾರಿ. ಹೌದಾ? ಅವರೆಲ್ಲ ಬೇಜಾರ್ ಮಾಡ್ಕೊಂಡಿರ್ತಾರಲ್ವಾ? ಅದಕ್ಕೆ ಒಂದ್ ಕೆಲಸ ಮಾಡು, ನೀನ್ ನಾಳೆನೂ ಇದೇ ಟಾಪಿಕ್ ನ ಕಂಟಿನ್ಯೂ ಮಾಡಿ, ನಾಳೆನೂ ಇದ್ರ ಬಗ್ಗೆನೇ ಮಾತಾಡು. ನೋಡೋಣ ಅಲ್ಲ ಗೀತಾ, ಇವತ್ ಯಾರ್ಯಾರಿಗೆಲ್ಲ ಕಾಲ್ ಕನೆಕ್ಟ್ ಆಗಿಲ್ವೋ ಅವರೆಲ್ಲ ನಾಳೆ ತಿರ್ಗಾ ಟ್ರೈ ಮಾಡ್ತಾರೆ. ಲಕ್ಕಿ ತರಾನೇ ಸುಮಾರು ಜನ ಅನ್ಸಂಗ್ ಹೀರೋಸ್ ಇರ್ತಾರೆ. ಅವ್ರ ಕತೆ ಹೇಳಿದ್ರೆ ಕೇಳೋರ್ಗು ಕೂಡ ಇನ್ಸ್ಪೈರ್ ಆಗತ್ತೆ. ಅದೇ ತಾನೇ ನಮಗೂ ಇಂಪಾರ್ಟೆಂಟು. ಅದು ನಿಜಾನೇ. ಮತ್ತೆ ಇವತ್ತು ಕೀರ್ತಿ ಮಾತಾಡಿದ್ದು ನನಗೆ ತುಂಬಾ ಇಷ್ಟ ಆಯ್ತು. ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ರು, ಏನಾದ್ರೂ ಓದಿ ದೊಡ್ಡದಾಗಿ ಸಾಧಿಸ್ಬೇಕು ಅಂತ ಆಸೆ ಪಡ್ತಿದ್ರು. ಅವ್ರಿರೋ ಕೆಲ್ಸದಲ್ಲಿ ಅವ್ರಿಗೆ ಸರಿಯಾಗಿ ಮರ್ಯಾದೆ ಕೊಡೋದಿಲ್ಲ, ಅದಕ್ಕೆ ಬೇಜಾರ್ ಮಾಡ್ಕೋತಿದ್ರು ಪಾಪ. ಹೇಗಲ್ಲ, ಅವ್ರಿರೋ ಕೆಲಸ ನೋಡಿ ಕೊಡ್ಬೇಕಾಗಿರೋ ಮರ್ಯಾದೆನ ಅಳಿತೀವಿ ನಾವು. ಆದ್ರೆ ಅವ್ರ ಪೊಟೆನ್ಷಿಯಲ್ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಈ ಶೋ ಕೇಳಿದ್ಮೇಲೆ ಅಂಥವ್ರಿಗೂ ಮರ್ಯಾದೆ ಸಿಗುತ್ತೆ ಅಂತ ಅನ್ಕೋತೀನಿ. ರೈಟ್ ಗೀತಾ. ಲಕ್ಕಿ ಅವ್ರು ಫೋನ್ ಮಾಡ್ತಿದ್ದಾರೆ, ಒಂದ್ ನಿಮಿಷ. ಹೇಳಿ ಲಕ್ಕಿ ಅವರೇ. ಹೌದು, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಬಗ್ಗೆ ಹೇಗೆ ಮಾತಾಡಿದೆ? ಪರ್ಮಿಷನ್? ನಿಮ್ ಪರ್ಮಿಷನ್ ಯಾಕೆ ತಗೋಬೇಕು? ಸೆಲೆಬ್ರಿಟಿ ಆದ್ಮೇಲೆ ಪಬ್ಲಿಕ್ ಪ್ರಾಪರ್ಟಿ ಇದ್ದಂಗೆ, ಬಗ್ಗೆ ಯಾರು ಬೇಕಾದ್ರೂ ಮಾತಾಡ್ಬೋದು. ಇನ್ ನಿಮ್ ಹೆಂಡತಿ ಆಗಿರೋ ನಾನೇ ನಿಮ್ ಬಗ್ಗೆ ಮಾತಾಡ್ಬಾರ್ದು ಅಂದ್ರೆ ತಪ್ಪಲ್ವಾ? ಬರೀ ಮಾತಷ್ಟೇ ಅಲ್ಲ, ಹಾಡು ಆಡ್ಬೋದು. ಆಕ್ಚುಲಿ ನನ್ಗೆ ಇದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ ಲಕ್ಕಿ ಅವರೇ. ನನ್ಗೆ ಈ ತರ ಐಡಿಯಾ ಕೊಟ್ಟು ಮಾತಾಡು ಅಂತ ಹೇಳಿದ್ದು ಅನು. ಮತ್ತೆ ಅವಳು ಹೇಳ್ದಂಗೆ ಇದು ಕ್ಲಿಕ್ ಬೇರೆ ಆಯ್ತು. ಸೂಪರ್ ಆಗಿತ್ತು ಗೀತಾ. ಈ ಥರ ಲೈವ್ ಎಕ್ಸಾಂಪಲ್ಗಳನ್ನ ಇಟ್ಕೊಂಡು ಇನ್ಸ್ಪಿರೇಷನಲ್ ಪ್ರೋಗ್ರಾಮ್ ಮಾಡ್ತೀಯಲ್ವಾ, ಅದೇ ಸೂಪರ್. ಅನು ಕೂಡ ಅದನ್ನೇ ಹೇಳ್ತಾ ಇದ್ಲು. ನೋಡಿದ್ಯಾ, ನಾನು ಅನು ಒಂದೇ ಥರ ಯೋಚನೆ ಮಾಡ್ತೀವಿ ಅಲ್ವಾ ಗೀತಾ? ಹೌದೌದು, ನೀವ್ ಇಷ್ಟಪಡೋ RJ ಜಾನು ಅವಳಲ್ವಾ? ಗೀತಾ, ಅನು ಥ್ಯಾಂಕ್ಸ್ ಹೇಳ್ಬಿಡು ನನ್ನ ಕಡೆಯಿಂದ. ಪಕ್ಕದಲ್ಲೇ ಇದ್ದಾಳೆ, ಕೊಡ್ಲಾ? ನೀವೇ ಥ್ಯಾಂಕ್ಸ್ ಹೇಳ್ತೀರಾ? ಸುಮ್ಮನೆ ಜೋಕ್ ಮಾಡಿದೆ ಗೀತಾ, ಬೇಡ. ಸರಿ ಗೀತಾ, ಬೇಗ ಮನೆಗೆ ಬಾ. ಸರಿ, ಬಾಯ್. ಬಾಯ್. ಏನೇ ಗೀತಾ ಹೇಳಿದ್ರು,
ಏನೋ ನನ್ ಬಗ್ಗೆನೆ ತುಂಬಾ ಮಾತಾಡ್ದಂಗಿತ್ತು. ನಿನ್ನನ್ನ ತುಂಬಾ ಕೇಳಿದ್ರು. ಆ ಟಾಪಿಕ್ ಸಜೆಸ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೂ ಹೇಳಿದ್ರು. ಸರಿಮ್ಮ, ಆಯ್ತು. ನಾನು ಮನೆಗೆ ಹೊರಡ್ತೀನಿ. ಬಾಯ್. ಬಾಯ್ ಬಾಯ್, ಟೇಕ್ ಕೇರ್. ಮೊದಲು ಲಕ್ಕಿಗೆ ಫೋನ್ ಮಾಡು, ಆಮೇಲೆ ಮನೇಲಿ ಇರೋರ್ಗೆಲ್ಲ ಫೋನ್ ಮಾಡುವಂತೆ. ಯಾಕೆಂದ್ರೆ ನಾವು ಔತಣ ಮಾಡ್ತಾ ಇರೋದು ಲಕ್ಕಿಗೋಸ್ಕರ ತಾನೆ. ಅದಕ್ಕೆ ಮೊದಲು ಲಕ್ಕಿಗೆ ಫೋನ್ ಮಾಡು. ಅದೇ ನಾನ್ ಫೋನ್ ಮಾಡ್ತೀನಿ. ಬೇಡ ಬೇಡ, ನೀನ್ ಲಕ್ಕಿಗೆ ಫೋನ್ ಮಾಡೋದು ಬೇಡ. ಲಕ್ಕಿ ಬಿಸಿ ಇರ್ತಾನೆ, ಸುಮ್ನೆ ಫೋನ್ ಮಾಡಿ ತೊಂದರೆ ಕೊಡೋದು ತಪ್ಪು. ಅಯ್ಯೋ, ನಾನೆಲ್ರಿ ಸುಮ್ನೆ ಫೋನ್ ಮಾಡ್ತಿದ್ದೀನಿ. ಊಟಕ್ಕೆ ಬಂದ ಕರೆಕ್ಟಾನೆ ಫೋನ್ ಮಾಡ್ತಾ ಇರೋದು. ಕೊಡಿ ಫೋನ್. ಆದ್ರೂ ಲಕ್ಕಿಗೆ ನೀನ್ ಫೋನ್ ಮಾಡೋದು ಬೇಡ. ಗೀತಂಗ್ ಫೋನ್ ಮಾಡಿ ಕೇಳೋಣ, ಆಮೇಲೆ ಲಕ್ಕಿಗೆ ಫೋನ್ ಮಾಡಿದ್ರಾಯ್ತು. ಫೋನ್ ಮಾಡ್ತೀನಿ ಗೀತನ್. ಹೇಳು ಸೀನಣ್ಣ. ಗೀತಾ, ಬಿಸಿ ಇದೆಯಾ? ಇವತ್ತು FM ಸ್ಟೇಷನ್ ಅಲ್ಲಿ ಡ್ಯೂಟಿ ಅಲ್ವಾ ನಿನ್ಗೆ? ಮುಗಿಸ್ಕೊಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಇದೇನು ತಂಗಿ ನೆನ್ಪಿಸ್ಕೊಂಡ್ ಫೋನ್ ಮಾಡ್ಬಿಟ್ಟಿದ್ಯಾ? ತಂಗಿನ ವಿಚಾರಿಸೋದಕ್ಕಲ್ಲ, ಲಕ್ಕಿನ ಇನ್ವೈಟ್ ಮಾಡೋದಿಕ್ಕೆ. ಲಕ್ಕಿ ಅವ್ರನ್ನ? ಕಬಡ್ಡಿ ಲೀಗ್ ನಲ್ಲಿ ಬೆಂಗಳೂರು ಟೀಮ್ಗೆ ಲಕ್ಕಿ ಸೆಲೆಕ್ಟ್ ಆಗಿದ್ದಾನಲ್ಲ, ಅದಕ್ಕೆ ಔತಣಕ್ಕೆ ಕರೆಯೋಣ ಅಂತ.